ನಮಸ್ತೆ ಗೆಳೆಯರೆ, ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ 23/7/2025 ಏನ್ ನಡೀತಾ ಇದೆ. ಸೊ ಗ್ಲೋಬಲಿ ಸೆಂಟಿಮೆಂಟ್ಸ್ ನೋಡ್ತಾ ಇದ್ರೆ US ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದ್ದು, ಯುರೋಪಿಯನ್ ಮಾರ್ಕೆಟ್ಸ್ ಫ್ಲಾಟ್ ನೆಗೆಟಿವ್, ವೆರಾಸ್ ಏಷ್ಯನ್ ಮಾರ್ಕೆಟ್ಸ್ ಆಲ್ ಆರ್ ಪಾಸಿಟಿವ್ ಆಂಗಲ್ ಇದೆ. ಅಂಡ್ ನಮ್ಮ ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡ್ತಾ ಇರೋದು 70 ಪಾಯಿಂಟ್ ಮಿನಿಮಮ್ ಓಪನ್ ಪ್ಲಸ್ ಓಪನ್ ಅಥವಾ ಪಾಸಿಟಿವ್ ಅಲ್ಲಿ ಓಪನ್ ಆಗುವ ಚಾನ್ಸಸ್ ಇದೆ, 70 ಪಾಯಿಂಟ್ಸ್ ಪ್ಲಸ್. ಓಕೆ, ನಿನ್ನೆ ಫೆಡ್ ಚೇರ್ಮನ್ ಒಂದು ಸ್ಪೀಚ್ ಇತ್ತು. ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಕಟ್ ಬಗ್ಗೆ ಏನು ಮಾತಾಡಲಿಲ್ಲ, ಬಟ್ ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್ ಬಗ್ಗೆ, ಕ್ಯಾಪಿಟಲ್ ಫ್ರೇಮ್ವರ್ಕ್ ರಿಫಾರ್ಮ್ಸ್ ಬಗ್ಗೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಿದ್ದಾರೆ. ಸೊ ಯಾವುದೇ ರೀತಿ ರೇಟ್ ಕಟ್ ಬಗ್ಗೆ ಮಾತಾಡಿಲ್ಲ. ಎನಿವೇ ಮೈಟ್ ಬಿ ಈ ಫೆಡ್ FMC ಮೀಟಿಂಗ್ ಆದಾಗ ಮಾಡ್ಬೋದು ಅನ್ಕೋತೀನಿ ಇನ್ ದ ಸೆಪ್ಟೆಂಬರ್ ನವೆಂಬರ್. ಲೆಟ್ಸ್ ಸಿ ಏನಾಗ್ತದೆ. ಎನಿವೇ ರೈಟ್ ನಾವು ಈಗ US ಮಾರ್ಕೆಟ್ ಪಾಸಿಟಿವ್ ಆಗಿ ಕಣ್ಮುಂದೆ ಇದೆ. ವೆರಸ್ ಗಿಫ್ಟ್ ನಿಫ್ಟಿ ನೀವಿಗೆ ನೋಡಿದ್ರೆ ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಕಂಪ್ಯಾರಿಸನ್ ಮಾಡಿದ್ರೆ ವಿ ಆರ್ ಅಪ್ ಟು ಓಪನ್ ಅಬೌಟ್ 74 ಪಾಯಿಂಟ್ಸ್ ಅಥವಾ ಪಾಸಿಟಿವ್ ಅಟ್ಲೀಸ್ಟ್ 60-70 ಪಾಯಿಂಟ್ ಓಪನ್ ಆಗ್ತೀವಿ ಅಂತ ಗೊತ್ತಾಗ್ತಾ ಇದೆ. ಓಕೆ, ಇದಂದ್ಮೇಲೆ FID ಆಕ್ಟಿವಿಟಿ ನೋಡ್ಕೊಳ್ತೀರಿ. 3.5 ಕೋಟಿ ಅವರು ಸೆಲ್ ಮಾಡಿದ್ದಾರೆ, FI ದವರು, DI ದವರು ಮತ್ತೆ ಬೈ ಮಾಡಿದ್ದಾರೆ. FI ಆಕ್ಟಿವಿಟಿ ನಿಲ್ ಟೈಪ್ ಇದೆ. ADR ಗಳನ್ನ ನೋಡ್ಕೊಳ್ಳಿಕ್ಕೆ ಹೋದ್ರೆ ADR ಲುಕ್ಸ್ ಲೈಕ್ ಹಿಯರ್. ಇನ್ಫೋಸಿಸ್ 0.38, ವಿಪ್ರೋ 0.67, ಸೊ ಫ್ಲಾಟ್ ನೆಗೆಟಿವ್. ICICI ಬ್ಯಾಂಕ್ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ವೆರಾಸ್ HDFC ಬ್ಯಾಂಕ್ ಆಲ್ಸೋ ನೆಗೆಟಿವ್ ಇದೆ, ಅಂಡ್ ವೆರಾಸ್ ರೆಡ್ಡಿ ಕೂಡ ನೆಗೆಟಿವ್. ಸೊ ಟೋಟಲ್ ನೋಡಿದ್ರೆ ADR ಇಸ್ ನೆಗೆಟಿವ್. ಓಕೆ, ಅವರೇಜ್ ಆಗಿ ಟೋಟಲ್ ಆಗಿ ನೋಡಿದ್ರೆ ADR ನೆಗೆಟಿವ್. ಓಕೆ, ಗ್ಲೋಬಲ್ ಸೆಂಟಿಮೆಂಟ್ಸ್ ನೋಡಿದ್ರಿ. ವಾಟ್ ಅಬೌಟ್ ಎಕನಾಮಿಕ್ ಕ್ಯಾಲೆಂಡರ್? ಓಕೆ, ಇವತ್ತೇನಾದ್ರು ಬರ್ತಾ ಇದೆ? ಎಸ್, ಸಂಜೆ ಬರ್ತಾ ಇದೆ. ಎಕ್ಸಿಟಿಂಗ್ ಹೋಮ್ ಸೇಲ್ ಡೇಟಾ US ಮಾರ್ಕೆಟ್ ಅಂಡ್ ಕ್ರೂಡ್ ಆಯಿಲ್ ಇನ್ವೆಂಟರಿ ಡೇಟಾ. ಅದ್ರ ಮೇಲೆ ಆಯಿಲ್ ಮಾರ್ಕೆಟ್ ಡಿಪೆಂಡ್ ಇದೆ. ಓಕೆ, ಲೆಟ್ ಅಸ್ ಸಿ ಆಯಿಲ್ ಮಾರ್ಕೆಟ್ ಏನ್ ನಡೀತಾ ಇದೆ. ಸೊ ಸದ್ಯದ ಮಟ್ಟಿಗೆ 65.55 ಹತ್ರ ನಡೀತಾ ಇದೆ. ಲುಕ್ ಹಿಯರ್, ಇದನ್ನ 1 ಅವರ್ ಆಂಗಲ್ ಇಂದ ಸ್ವಿಚ್ ಮಾಡೋಣ. ಅಂಡ್ ಇಂಪಾರ್ಟೆಂಟ್ ಆಗಿ ಲುಕ್ ಮೇಜರ್ ಲೆವೆಲ್ ಕರೆಕ್ಟ್. ಸೊ ನೋಡ್ಕೋತೀರಿ, ಅರ್ಲಿಯರ್ ಲೆವೆಲ್ ಹತ್ರನೇ ಟ್ರೇಡ್ ಆಗ್ತಾ ಇದೆ. ಬಹಳ ಹ್ಯೂಜ್ ಕಂಜೆಷನ್ ಝೋನ್ ಅಲ್ಲಿ ಇದೆ. ಓಕೆ, ಬಟ್ ಪ್ರೊಬಾಬಲಿ ಇದನ್ನ ಟ್ರೇಡ್ ಮಾಡೋದು ಅವಾಯ್ಡ್ ಕೂಡ ಮಾಡಿದ್ರು ಓಕೆ, ಬಿಕಾಸ್ ಹಾರ್ಡ್ಲಿ ನಿಮಗೆ ಇರೋದ್ರೊಳಗಡೆ ಪಾಯಿಂಟ್ಸ್ ಮೊಮೆಂಟಮ್ ಕಾಣ್ತಾ ಇದೆ. ಓಕೆ, ಲುಕ್ ಅಟ್ ಹಿಯರ್, ಮಾರ್ಕೆಟ್ ಏನಾದ್ರು ಫೇಲ್ ಆದ್ರೆ ಆಬ್ವಿಯಸ್ಲಿ ನಿಮ್ಗೆ ಕಾಣ್ತಾ ಇದ್ದು 64.5 ಲೆವೆಲ್. ಓಕೆ, ಇಲ್ಲ ಇದ್ರ ಮೇಲ್ಗಡೆ 65.5 ಮೇಲ್ಗಡೆ ಹೋಲ್ಡ್ ಮಾಡತ್ತಪ್ಪ ಅಂದ್ರೆ ಈ ಟ್ರೆಂಡ್ ಲೈನ್ ಎಳ್ಕೋತೀರಿ, ಇಲ್ಲಿವರೆಗೂ ಟಾರ್ಗೆಟ್ ಮಾಡ್ತೀರಿ. ಇಷ್ಟು ಬಿಟ್ರೆ ಏನೂ ಇಲ್ಲ ಮಾರ್ಕೆಟ್ ಒಳಗೆ ಸದ್ಯ ಮಟ್ಟಿಗೆ ಆಯಿಲ್ ಮಾರ್ಕೆಟ್ ನಲ್ಲಿ. ಇದನ್ನೇ ಸೇಮ್ ಟು ಸೇಮ್ ಕ್ರೂಡ್ ಆಯಿಲ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ತೀರಿ. ಓಕೆ, ವಾಟ್ ಅಬೌಟ್ ನ್ಯಾಚುರಲ್ ಗ್ಯಾಸ್? ಸೊ ನ್ಯಾಚುರಲ್ ಗ್ಯಾಸ್ ಅಲ್ಲಿ ಏನ್ ನಡೀತಾ ಇದೆ ನೋಡೋಣ. ಸೊ ರೈಟ್ ನಾವು ಮಾರ್ಕೆಟ್ ನೋಡ್ಕೋತೀರಿ 285 ಲೆವೆಲ್ ನ ಬ್ರೇಕ್ ಡೌನ್ ಮಾಡ್ಕೊಂಡ್ಬಿಟ್ಟು ಲೋವರ್ ಐ ಸ್ಟ್ರಕ್ಚರ್ ನ ಕಾಣ್ತಾ ಇದೆ. ಎಸ್, ಇನ್ ಕೇಸ್ ಲೋ ಬ್ರೇಕ್ ಆದ್ರೆ ಎಸ್ ಯು ಕ್ಯಾನ್ ಟ್ರೈ 280 ಕೆಳಗಡೆ ಹೋದ್ರೆ 268 ವರೆಗೂ ಥಿಂಕ್ ಮಾಡ್ಲಿಕ್ಕೆ ಈಸಿ ಇದೆ. ಓಕೆ, ವೆರಾಸ್ ಹೋಲ್ಡ್ ಮಾಡ್ತಾನಪ್ಪ ಅಂದ್ರೆ ದಟ್ ಇಸ್ 285 ಅಬೌವ್, ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ ದ ಅಪ್ಪರ್ ಸೈಡ್ ಲೆವೆಲ್. ಸೊ ವೆರಿ ಟೈಟ್ ಪೊಸಿಷನ್ ಅಲ್ಲಿ ಮಾರ್ಕೆಟ್ ನಿಂತ್ಕೊಂಡಿದೆ ನ್ಯಾಚುರಲ್ ಗ್ಯಾಸ್. ವಾಟ್ ಅಬೌಟ್ ಗೋಲ್ಡ್? ಸೊ ಗೋಲ್ಡ್ ಅಲ್ಲಿ ನೋಡ್ಕೋತಿದ್ರಿ, ಒಂದು ರನ್ ಸಿಕ್ಕಾತಾಗಿತ್ತು. ನೀನೆ ಡಿಸ್ಕಷನ್ ಮಾಡಿದಾಗ 3,400 ಮೇಲೆಗಡೆ ಹೋದ್ರೆ ಹೋಗಬಹುದು ಅನ್ನುವ ಪಾಯಿಂಟ್ಗಳು ಆಗಿದೆ. ಅಂಡ್ ಈಗ 3,440 ಅಂತ ಟಾರ್ಗೆಟ್ ಅಂತ ಡಿಸ್ಕಷನ್ ಮಾಡಿದ್ವಿ. ಮಾರ್ಕೆಟ್ ಆಲ್ಮೋಸ್ಟ್ ಟಾಪ್ ರೀಚ್ ಆಗಿದ್ದು 3,440ನೇ. ಓಕೆ, ಈಗ ಈ ಜಾಗ ಇಂಪಾರ್ಟೆಂಟ್ ಮೇಜರ್ ಲೆವೆಲ್ ನೋಡ್ಕೋತೀರಿ. ಇದರ ಡೇ ಆಂಗಲ್ ಹಾಕಿ ತೋರಿಸಿದ್ರೆ ನಿಮ್ಗೆ ಇನ್ನೂ ಕ್ಲಾರಿಟಿ ಬರ್ಬೋದು. ಸೊ ಲುಕ್ ಅಟ್ ಹಿಯರ್, 4 ಅವರ್ ಆಂಗಲ್ ಹಾಕಿದೀನಿ. ಸೊ ಮೇಜರ್ ಮಾರ್ಕೆಟ್ ಆಲ್ ಟೈಮ್ ಹೈ ಇಂದ ರಿಜೆಕ್ಟ್ ಆಗಿದೆ. ಇಲ್ಲಿದೆ ರಿಜೆಕ್ಷನ್ ಅಂಡ್ ರಿಜೆಕ್ಷನ್. ಕಾಮನ್ ಲೆವೆಲ್ ಹಾಕೊಂಡಿದ್ದೀನಿ 3,460 ಹತ್ರ. ಮಾರ್ಕೆಟ್ ಹೈಯರ್ ಲೋ ಮಾಡ್ತಾ ಮಾಡ್ತಾ 3,460 ರೀಚ್ ಆಗ್ಬೋದು. ಅಂಡ್ ಈವನ್ 3,500 ಕೂಡ ರೀಚ್ ಆಗ್ಬೋದು. ಬಟ್ ಇನ್ ಕೇಸ್ ಏನಾದ್ರು ಇಲ್ಲೇ ಏನೋ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡ್ರೆ 3,400 ಲೆವೆಲ್ ಈಸಿ ಇದೆ ಥಿಂಕಿಂಗ್ ಇಲ್ಲಿ. ಸೊ ಇದನ್ನೇ ಕೂಡ ನೀವು ಟ್ರಾನ್ಸ್ಫಾರ್ಮ್ ಮಾಡ್ಕೋತೀರಿ 30 ನಿಮಿಷಕ್ಕೆ ಅಂಡ್ ಟ್ರೇಡ್ ಮಾಡೋದಕ್ಕೆ ಕೂಡ. ಓಕೆ, ಎನಿವೇ ಲುಕ್ ಅಟ್ ಹಿಯರ್ ವಾಟ್ ವಿಲ್ ಹ್ಯಾಪನ್. ಎನಿ ಚೇಂಜಸ್ ಇದ್ರೆ ಅಪ್ಡೇಟ್ ಮಾಡೇ ಮಾಡ್ತಿರ್ತೀನಿ. ಓಕೆ, ಸದ್ಯ ಮಟ್ಟಿಗೆ ಗಿಫ್ಟ್ ನಿಫ್ಟಿ ಹೆಂಗೆ ಕಾಣುತ್ತೆ ಸರ್? 70 ಪಾಯಿಂಟ್ಸ್ ಪ್ಲಸ್, ರೈಟ್? ಸೊ 70 ಪಾಯಿಂಟ್ಸ್ ಪ್ಲಸ್ ಅಂದ್ರೆ ನಾವೆಲ್ಲ ಡ್ರಾಯಿಂಗ್ಸ್ ತೆಗಿಯೋಣ. ಸೊ ಡ್ರಾಯಿಂಗ್ಸ್ ತೆಗೆದ್ಬಿಟ್ಟು 70 ಪಾಯಿಂಟ್ಸ್ ಅಂದ್ರೆ 25,060 ಅಂತ ತಿಳ್ಕೊಂಡ್ರೆ 25,120 ಆದ್ರೂ ಮಿನಿಮಮ್ ಪ್ಲಸ್ ಓಪನ್. ಸೊ ಲುಕ್ ಅಟ್ ಹಿಯರ್ 25,120 ಹತ್ರ. ಓಕೆ, ಈಗ ಮಾರ್ಕೆಟ್ ನಿನ್ನೆ ಬಹಳ ಒದ್ದಾಡಿತ್ತಪ್ಪ ಈ ಜಾಗನ ದಾಟಿಕೊಳ್ಳಿಕ್ಕೆ. ಸೊ ಇದ್ರ ಮೇಲೆಗಡೆ ಲಾಜಿಕಲಿ ಮಾರ್ಕೆಟ್ ಕ್ಯಾಪ್ ಅಪ್ ಓಪನ್ ಆಗ್ಬಿಟ್ಟು ನಿಂತ್ಕೊಂಡಿದೆ ಅಂದ್ರೆ ಲುಕ್ ಅಟ್ ಹಿಯರ್ ಡಬ್ಲ್ಯೂ ಪ್ಯಾಟರ್ನ್ ಅಂತೂ ಕ್ರಂಡಿ ಇದೆ ಅಂತ ಆಯ್ತು. ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಬರತ್ತಾ ಇರೋದು 25,250. ಇದನ್ನ ನೀವು ಅಲ್ಲಿವರೆಗೂ ಕ್ಯಾರಿ ಮಾಡಬಹುದು ಹೈಯರ್ ಲೋ ಆದರೆ. ಇಲ್ಲ ಅಂದ್ರೆ ನಿನ್ನೆ ಆದಂಗೆ ಗ್ಯಾಪ್ ಅಪ್ ಮಾಡಿ ಈ ರೀತಿ ರೆಡ್ ಕ್ಯಾಂಡಲ್ ಮಾಡಿ ಕುತ್ಕೊಂಡಾದ್ರೆ ಇದೇ ಸ್ಟೋರಿ, ಟೈಮ್ ಪಾಸ್. ಓಕೆ, ಸ್ಲೋಲಿ ಸೈಡ್ ವೇ ಬರ್ಬೋದು ಬಿಕಾಸ್ ಮಾರ್ಕೆಟ್ ಇಸ್ ಟೈಟ್ ಝೋನ್. ಓಕೆ, ಸೊ ಎಲ್ಲ ಆಂಗಲ್ ಇಂದ ಮಾರ್ಕೆಟ್ ನ ನೋಡ್ಕೊಂಡಿದ್ದೀವಿ. ವಾಟ್ ವಿಲ್ ಹ್ಯಾಪನ್ ಟುಮಾರೋ ಅಂತೇಳಿ. ಸೊ ಇವತ್ತೇ ಸೊ ಕೆಲವೊಂದು ಕ್ವೆಶನ್ ಇದೆ ಏಂಜಲ್ ಒನ್ ಮತ್ತೆ ಆಲ್ ಇಂಡಿಯಾ.
So angel one broking industry, what happening here? So major level using the day angle 4 hours ತಗೊಳ್ಳೋಣ ಚಂದ ಇರ್ತದೆ. look at here. ಸೊ ಮೇಜರ್ ಲೆವೆಲ್ ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಬಗ್ಗೆ ಯಾವಾಗೋ ಒಂದ್ಸಲ ಡಿಸ್ಕಷನ್ ಮಾಡಿದ್ವಿ. ಅಗೇನ್ ಮತ್ತೆ ಇದೊಂದು ಲೆವೆಲ್ ನ ಮಾರ್ಕ್ ಮಾಡಿಕೊಡಿದ್ವಿ. ಓಕೆ, ಸೊ ಲುಕ್ ಅಟ್ ಹಿಯರ್ ಮಾರ್ಕೆಟ್ ಏನ್ ಮಾಡಿದೆ ಸರ್, ಅರ್ಲಿಯರ್ ಲೆವೆಲ್ ನ ಬ್ರೇಕ್ ಡೌನ್ ಮಾಡ್ಕೊಂಡಿದ್ದ 2800 ಲೆವೆಲ್ ನ, ಆಮೇಲೆ ಕೆಳಗಡೆ ಹೋಗಿ 2600 ಹೋಗಿ ಬಂದಿದ್ದ. ಇದನ್ನ ಡಿಸ್ಕಷನ್ ಕೂಡ ಮಾಡಿದ್ವಿ ಆಲ್ಮೋಸ್ಟ್. ಓಕೆ, ಈಗ ಮತ್ತೆ ವಾಪಸ್ ಏನ್ ಮಾಡಿದೆ ಸರ್, ಇಲ್ಲೇ ಕಾನ್ಸಲ್ಟೇಷನ್ ಮಾಡ್ತಾ ಮಾಡ್ತಾ ವಾಪಸ್ ಮತ್ತೆ 2800 ನ ರೀಕ್ಲೇಮ್ ಮಾಡಿದೆ. ಅರ್ಲಿಯರ್ ಲೆವೆಲ್ ಸಪೋರ್ಟ್ ಫೇಲ್ ರಿಜೆಕ್ಷನ್ ಮತ್ತೆ ಹೋಲ್ಡ್ ಮಾಡಿದೆಪ್ಪ ಅಂದ್ರೆ ದಿಸ್ ಇಸ್ ಅ ಎಕ್ಸ್ಪೆಕ್ಟೆಡ್ ಕಂಟಿನ್ಯೂಷನ್ ಟಿಲ್ 3000. ಓಕೆ, ನಮ್ಗೆ ಏನ್ ಬೇಕು ಸರ್ ಈಗ? ಓಕೆ, ಲೆಟ್ಸ್ ಸ್ವಿಚ್ ಟು 1 ಅವರ್. 1 ಅವರ್ ಆಂಗಲ್ ಇಂದ ನೀವು ಸ್ವಿಚ್ ಮಾಡಿದ್ಮೇಲೆ ಗೊತ್ತಾಗೋದೇನು, ಮಾರ್ಕೆಟ್ ಈಸ್ ಅಬೌಟ್ ಟು ಗೋ ಡೇಸ್ ಹೈ. ಸೊ ಇವತ್ತು ನಿನ್ನೆ ಹೈ ಏನಾದ್ರು ಬ್ರೇಕ್ ಆಗಿ ಕಂಟಿನ್ಯೂ ಆಗ್ತಾ ಇದ್ರೆ ಮಾರ್ಕೆಟ್ ಈ ಗ್ಯಾಪ್ ಏನದಲ್ಲ, ಗ್ಯಾಪ್ ಡೌನ್ ಆಗಿತ್ತು, ಇದನ್ನ ರೀಫಿಲ್ ಮಾಡಬಹುದು. 2950 3000ವರೆಗೂ ಹೋಗಬಹುದು ಅನ್ನುವ ಡೇಟಾ ನಮಗೆ ಹೇಳ್ಕೊಡ್ತಾ ಇದೆ. ಲೆಟ್ಸ್ ಸಿ ಆಲ್ ಇಂಡಿಯಾನಲ್ಲಿ ಏನ್ ನಡೀತಾ. ಆಯಿಲ್, ಓಕೆ, ಇಂಡಿಯಾ ಲಿಮಿಟೆಡ್. ಓಕೆ, ಸೊ ಲುಕ್ ಅಟ್ ಹಿಯರ್, ದಿಸ್ ಇಸ್ ಅಟ್ 452 ಡೇ ಆಂಗಲ್ ಸ್ವಿಚ್. ಓಕೆ, ಆಲ್ ಇಂಡಿಯಾ ಲಿಮಿಟೆಡ್ ಒಳಗಡೆ ಮಾರ್ಕೆಟ್ 450 ಹತ್ರ ನಿಂತ್ಕೊಂಡಿದೆ. ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇದು ಮೇಜರ್ ಲೆವೆಲ್ ಹತ್ರನೇ ಇದೆ. ಲುಕ್, ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಇದೆ, ಅಬ್ಸರ್ವ್ ಮಾಡ್ಕೋತೀರಿ. ಕರೆಕ್ಟ್ ರಿಜೆಕ್ಷನ್ ಅಂಡ್ ಈಗ ಇದ್ರ ಮೇಲೆಗಡೆ ಹೋಲ್ಡ್ ಮಾಡಿದ್ರೆ ಕಣ್ಣಿಗೆ ಕಾಣುತ್ತೆ ಈ ಲೆವೆಲ್ 490. ಇಲ್ಲ ಮಾರ್ಕೆಟ್ ಫೇಲ್ ಆದ್ರೆ, ಇನ್ನೂ ಫೇಲ್ ಆಗಿಲ್ಲ, ಫೇಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಆಗಿಲ್ಲ. ಫೇಲ್ ಪ್ಯಾಟರ್ನ್ ಆದ್ರೆ ಮಾರ್ಕೆಟ್ ನಿಮಗೆ ಕೆಳಗಡೆ ಸ್ಲೋಲಿ ಬೀಳುತ್ತೆ, 430 410 ಈ ರೀತಿ ಬೀಳುತ್ತೆ. ಬಟ್ ಚಾನ್ಸಸ್ ಇದೆ, ಬಿಕಾಸ್ ಮಾರ್ಕೆಟ್ ನಲ್ಲಿ ಈ ರೀತಿ ಯು ಶೇಪ್ ಟರ್ನ್ ಆಂಗಲ್ ನೋಡಿದ್ರೆ ಎಕ್ಸ್ಪೆಕ್ಟ್ ಇದೆ 490 ವರೆಗೂ ಬರುವ ಚಾನ್ಸಸ್ ಇದೆ. ಎನಿವೆ, ಇವತ್ತು ನಾವು ಡಿಸ್ಕಷನ್ ಏನೇನು ಮಾಡಿದ್ವಿ, ಗಿಫ್ಟ್ ನಿಫ್ಟಿ ಇಸ್ ಅಬೌಟ್ ಟು ಓಪನ್ ಪಾಸಿಟಿವ್ ಬೈ 70 ಪಾಯಿಂಟ್ಸ್. ಓಕೆ, ಅಂಡ್ ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಸಂಜೆ ಬರ್ತಾ ಇದೆ ಡೇಟಾ. ಡ್ಯೂರಿಂಗ್ ದ ಇವೆಂಟ್ ನೋ ಡೇಟಾ ಹಿಯರ್. ಟೋಟಲ್ ಗ್ಲೋಬಲ್ ಸೆಂಟಿಮೆಂಟ್ಸ್ ಪಾಸಿಟಿವ್ ಅಂಡ್ ADR ಕೂಡ ಫ್ಲಾಟ್ ನೆಗೆಟಿವ್ ಅಂತ ತಿಳ್ಕೋಬಹುದು. ಅಂಡ್ FID ಆಕ್ಟಿವಿಟಿ ಆಸ್ ಇಟ್ ಈಸ್, ದೇ ಆರ್ ಸೆಲ್ಲಿಂಗ್ ಅಂಡ್ ದೇ ಆರ್ ಬೈಂಗ್ ದೇ. ಸೊ ಟೋಟಲಿ ಮಾರ್ಕೆಟ್ ಇಸ್ ಓಪನಿಂಗ್ ಪಾಸಿಟಿವ್. ಏನೋ ಚೇಂಜಸ್ ಡೆಫಿನೆಟ್ಲಿ ಇರುತ್ತೆ. ಇದ್ರೆ ನಾನು ಏನು ಮಾಡ್ತೀನಿ, ನಿಮಗೆ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಿಮ್ಗೆ ಡೌಟ್ಸ್ ಇದ್ರೆ ಎನಿಥಿಂಗ್ ಅಬೌಟ್ ದ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ ಆಗಲಿ, ಡೆಟ್ ಮಾರ್ಕೆಟ್ ಆಗಲಿ, ಓಕೆ, ಯಾವುದೇ ಮಾರ್ಕೆಟ್ ಬಗ್ಗೆ, ಕ್ರಿಪ್ಟೋ ಮಾರ್ಕೆಟ್ ಆಗಲಿ, ಕ್ವೆಶನ್ ಕೇಳಿ ಅದಕ್ಕೆ ಆನ್ಸರ್ ತಗೋತೀರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್.